ನಾವು ನೋಡ್ತಾ ಇದ್ವಿ ಮಂಡ್ಯದಲ್ಲಿ ಪ್ರತಿಭಟನೆ ಜೋರಾಗಿದೆ. ಹೋರಾಟಗಾರರು ರಸ್ತೆಯಲ್ಲಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ ಹೋರಾಟಗಾರರ ಮನವೊಲಿಕೆ ಮಾಡೋದಕ್ಕೆ ಡಿಸಿ ಹರಸಾಹಸ ಪಟ್ಟಿದ್ದಾರೆ. ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಪ್ರತಿಭಟನೆ ಸ್ಥಳಕ್ಕೆ ಭೇಟಿ ಕೊಟ್ಟು ಪ್ರತಿಭಟನಾಕಾರರನ್ನ ಮನವೊಲಿಸುವಂತಹ ಪ್ರಯತ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಪ್ರತಿನಿಧಿ ಅವರನ್ನು ಮಾತಾಡಿಸಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಕರ್ನಾಟಕ ರಾಜ್ಯ ಬಂದ್ ಕರೆ ಕೊಟ್ಟಿರುವಂಥದ್ದು, ಇದರ ಜೊತೆಗೆ ರೈತರ ಸಂಘಟನೆಗಳ ಜೊತೆ ಕನ್ನಡ ಪರ ಸಂಘಟನೆಗಳ ಜೊತೆ ಮಂಡ್ಯ ಜಿಲ್ಲಾಧಿಕಾರಿ ಆದಂಥ ಕುಮಾರ್ ಅವರು ಮಾತುಕತೆ ನಡೆಸಿದ್ರು. ಅವರು ಏನೆಲ್ಲ ಮನವಿಯನ್ನು ಮಾಡಿಕೊಂಡ್ರು ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ. ಸರ್, ಏನು ವಿಚಾರವನ್ನು ಮನವಿ ಮಾಡಿಕೊಂಡ್ರಿ ಸರ್ ಅವರಿಗೆ? ಈಗಾಗಲೇ CWRC ಮತ್ತು CWMA ಎರಡೂ ಪ್ರಾಧಿಕಾರಗಳು ಸೇರಿ ಮೊನ್ನೆ ಆದೇಶ ಮಾಡಿದ ರೀತಿಯಲ್ಲಿ 12,000 ಕ್ಯೂಸೆಕ್ಸ್ ನೀರನ್ನು ಬಿಡುಗಡೆ ಮಾಡಬೇಕು ಅನ್ನುವಂಥ ಆದೇಶದ ಹಿನ್ನೆಲೆಯಲ್ಲಿ ಆ ಆದೇಶವನ್ನು ವಿರೋಧಿಸಿ ಕರ್ನಾಟಕದ ಕೆಲವು ಕನ್ನಡ ಪರ ಸಂಘಟನೆಗಳು ಮತ್ತು ರೈತರ ಹಿತರಕ್ಷಣಾ ಸಮಿತಿ ರೈತ ಸಂಘಟನೆಗಳು ಕೂಡ ಸೇರಿ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಬೃಹತ್ ಪ್ರಮಾಣದಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ನಮ್ಮ ಉದ್ದೇಶ ಇಷ್ಟೇ, ಶಾಂತಿಯುತ ಪ್ರತಿಭಟನೆಗೆ ಯಾವುದೇ ಅಭ್ಯಂತರ ಇಲ್ಲ. ಆದರೆ ಯಾವುದೇ ರೀತಿಯಲ್ಲಿ ಸಾರ್ವಜನಿಕರಿಗಡೆ ತೊಂದರೆ ಆಗಬಾರ್ದು, ಸಾರ್ವಜನಿಕರಿಗಡೆ ಅಡಚಣೆ ಆಗಬಾರ್ದು. ಅದರಲ್ಲೂ ವಿಶೇಷವಾಗಿ ಮಕ್ಕಳಿಗೆ ವಿದ್ಯಾಭ್ಯಾಸದ ದೃಷ್ಟಿಯಿಂದ ಶೈಕ್ಷಣಿಕವಾಗಿ ಶಾಲಾ ಕಾಲೇಜುಗಳಿಗೆ ಮಕ್ಕಳಿಗೆ ತೊಂದರೆ ಆಗದ ರೀತಿಯಲ್ಲಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿಕೊಳ್ಳಿಕ್ಕೆ ನಾನು ಈಗಾಗಲೇ ವಿನಂತಿನೂ ಕೂಡ ಮಾಡಿದ್ದೇನೆ. ಅದಕ್ಕೂ ಕೂಡ ಅವರು ಸಹಕರಿಸ್ತೇವೆ ಅಂತಲೂ ಕೂಡ ಹೇಳಿದ್ದಾರೆ. ಖುದ್ದಾಗಿ ಯಾರ್ಯಾರು ಪ್ರತಿಭಟನೆಯಲ್ಲಿ ನಿರತರಾಗಿದ್ದಾರೆ ಅಂಥವರೆಲ್ಲ ಮುಖಂಡರ ಜೊತೆ ನಾವು ಮಾತುಕತೆಯನ್ನು ಮಾಡುವ ಮೂಲಕ ಶಾಂತಿಯುತವಾಗಿ ಪ್ರತಿಭಟನೆಗೆ ಸಹಕರಿಸಬೇಕು ಅಂತ ಕೂಡ ವಿನಂತಿಯನ್ನು ಮಾಡ್ಕೊಂಡಿದ್ದೇವೆ. ಖುದ್ದು CM ಕೂಡ ನಿಮ್ಗೆ ಮನವಿ ಮಾಡಿಕೊಂಡು ಸರ್, ಈ ಥರ ಎಲ್ಲ ಕ್ರಮ ವಹಿಸಿ ಈ ಥರ ಎಲ್ಲ ಯಾವುದೇ ರೀತಿಯಂಥ ಅಹಿತಕರ ಘಟನೆಗಳು ನಡೆಯೋದಂತ ನೋಡ್ಕೊಳ್ಳಿ ಅನ್ನುವಂಥದ್ದು. ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಎಲ್ಲ ಒಂದು ಸಂವಾದ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆಯ ವಾಸ್ತವ ಸ್ಥಿತಿಯನ್ನು ಅವಲೋಕಿಸುವಂಥ ಸಂದರ್ಭದಲ್ಲಿ ಭಾಳ ಸೂಕ್ಷ್ಮವಾಗಿ ಮತ್ತು ಬಹಳ ಕಟ್ಟುನಿಟ್ಟಾಗಿ ನಮಗೆ ಸೂಚನೆಯನ್ನು ಕೊಟ್ಟಿದ್ದರು. ಯಾವುದೇ ರೀತಿ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಕಟ್ಟೆಚ್ಚರವನ್ನು ವಹಿಸಬೇಕು. ಆದಷ್ಟು ಕೂಡ ಎಲ್ಲ ಯಾರು ಪ್ರತಿಭಟನೆ ನಿರತ ಮುಖಂಡರಿರ್ತಾರೆ ಅವರ ಮನವೊಲಿಸುವಂಥ ಕಾರ್ಯವನ್ನು ಮಾಡಬೇಕಂತ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಸೂಚನೆಯನ್ನು ಕೊಟ್ಟಿದ್ದರು. ಆ ಪ್ರಕಾರ ನಾವೀಗಾಗಲೇ ಯಾರ್ಯಾರು ಪ್ರತಿಭಟನೆಯನ್ನು ಮಾಡಲಿಕ್ಕೆ ಘೋಷಣೆಯನ್ನು ಮಾಡಿದರೆ ಅಂಥವ್ರ ಮುಖಾಂತರ ನಾವು ಅವ್ರನ್ನ ಕರೆದು ಮಾತುಕತೆ ಮಾಡಿದ್ದೇವೆ. ಆದರೂ ಕೂಡ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತೇವೆ, ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಅಥವಾ ಅಡಚಣೆಯನ್ನು ಮಾಡೋದಿಲ್ಲ ಅನ್ನುವಂಥ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಸರ್, ನೀರು ಪ್ರತಿದಿನ ಒಳಹರಿವು ಕಡಿಮೆ ಆಗ್ತಾ ಇದೆ ಸರ್. KRSಗೆ ಮೊನ್ನೆ 8,000 ಇದ್ದಿದ್ದು ದಿಢೀರ್ 4,000ಕ್ಕೆ ಬಂದಿದೆ. ಹೇಗೆ ಮ್ಯಾನೇಜ್ ಮಾಡೋದಂಥದ್ದು? ಕೊಡಗಿನಲ್ಲಿ ಈಗ ಮಳೆಯ ಪ್ರಮಾಣ ಕಡಿಮೆ ಆಗಿದೆ. ಕೊಡಗಿನಲ್ಲಿ ಮಳೆ ಹೆಚ್ಚು ಬಿದ್ದರೆ ಮಾತ್ರ ನಮಗೆ ಒಳಹರಿವು ಹೆಚ್ಚಾಗಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ಮೊನ್ನೆಯಿಂದಲೂ ಕೂಡ ನಮಗೆ 30,000 ಕ್ಯೂಸೆಕ್ಸ್ ನೀರವರೆಗೂ ಹೋಗಿತ್ತು ಒಳಹರಿವು. ಈಗ ನಿನ್ನೆಗೆ ನಮ್ಗೆ 5,000 ಕ್ಯೂಸೆಕ್ಸ್ ಬಂದಿದೆ. ಬಟ್ ಈಗ ಒಂದು ವೆದರ್ ಫೋರ್ಕಾಸ್ಟ್ ಪ್ರಕಾರ ಈ ವಾರ ಸ್ವಲ್ಪ ಮಳೆಯ ಪ್ರಮಾಣ ಹೆಚ್ಚಾಗುವ ಸಾಧ್ಯತೆ ಇದೆ. ಮುಂದಿನ ದಿನಗಳಲ್ಲಿ ಏನಾದರೂ ಮಳೆ ಬಂದು ಅದರಿಂದ ಒಳಹರಿವು ಹೆಚ್ಚಾದರೆ ಬಹುಶಃ ರೈತರ ಆಶಾದಾಯಕ ಇನ್ನೂ ಕೂಡ ನಿರೀಕ್ಷೆ ಹೆಚ್ಚಾಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ರೈತರು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಸರ್, ನಮಗೆ ನೀರು ಕೊಡಿ ಅನ್ನುವಂಥದ್ದು. ಸಹಜವಾಗಿ ರೈತರ ಬೇಡಿಕೆ ಇದೆ, ಅದು ನಾವು ಅಲ್ಲೆಗಳಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ನಾವು ಮುಂದಿನ ದಿನಗಳಲ್ಲಿ ಕುಡಿಯುವ ನೀರು, ಜಾನುವಾರುಗಳಿಗೆ ನೀರು ಯಾವ ಪ್ರಮಾಣದಲ್ಲಿ ಬಳಕೆ ಆಗಬೇಕು, ಈಗಿರ್ತಕ್ಕಂಥ ನೀರು ಯಾವ ಪ್ರಮಾಣದಲ್ಲಿದೆ ಅವೆಲ್ಲವನ್ನೂ ನೋಡಿ ಸೂಕ್ತವಾದಂಥ ಕ್ರಮವನ್ನು ಕೈಗೊಳ್ಳಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಸಾಧ್ಯವಾದಷ್ಟು ನಾವು ವಿನಂತಿ ಮಾಡಿಕೊಂಡಿರತಕ್ಕಂಥದ್ದು ರೈತರಿಗೆ, ಈ ವರ್ಷ ಕೃಷಿ ಚಟುವಟಿಕೆ ಪ್ರಾರಂಭವಾಗಿಲ್ಲ. ನಮ್ಮ ಆಗಸ್ಟ್ ತಿಂಗಳು ಬಂದರೂ ಕೂಡ 25% ಮಾತ್ರ ಬಿತ್ತನೆ ಮಂಡ್ಯ ಜಿಲ್ಲೆಯಲ್ಲಿ ಆಗಿದೆ. ಹಾಗಾಗಿ ಎಲ್ಲ ರೈತ ಬಾಂಧವರಲ್ಲಿ ನಾವು ವಿನಂತಿಯನ್ನು ಮಾಡಿಕೊಂಡಿದ್ದೇವೆ, ಆದಷ್ಟು ಕೂಡ ಕಡಿಮೆ ನೀರನ್ನು ಬಳಕೆ ಮಾಡಿಕೊಂಡು ಬೆಳೆಯಬಹುದಾದಂಥ ಬೆಳೆಗಳಿಗೆ, ಅಂದರೆ ಪರ್ಯಾಯ ಬೆಳೆಗಳಿಗೆ ಹೆಚ್ಚು ಒತ್ತು ಕೊಡಬೇಕು ಅನ್ನುವಂಥ ವಿನಂತಿಯನ್ನು ಕೂಡ ನಾವು ಮಾಡಿಕೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ಒಂದು ವೇಳೆ ವರುಣನ ಕೃಪೆಯಿಂದ ಏನಾದರೂ ಮಳೆ ಜಾಸ್ತಿ ಬಂದು KRS ಡ್ಯಾಮ್ ತುಂಬಿದರೆ ಆವಾಗ ನಂತರ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಮಾಡಿ ಸೂಕ್ತ ನಿರ್ಧಾರವನ್ನು ತೆಗೆದುಕೊಳ್ತೇವೆ. ಇಷ್ಟು ಮಂಡ್ಯ ಜಿಲ್ಲಾಧಿಕಾರಿಯಾದಂಥ ಕುಮಾರ್ ಅವರ ಮಾತುಗಳಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ದಿಲೀಪ್ ಚೌಡರಿ, TV9 ಮಂಡ್ಯ.